ಎಲ್ಲರಿಗೂ ನಮಸ್ತೆ. ಈ ಒಂದು ಅಧಿವೇಶನದಲ್ಲಿ 5ನೇ ಸೆಮಿಸ್ಟರ್ BAಗೆ ಕೊಡಲಾಗಿರ್ತಕ್ಕಂತಹ ಭಾರತ ಸಂವಿಧಾನ ಸಾಂಸ್ಥಿಕ ರಚನೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಕೇಂದ್ರ ಕಾರ್ಯಾಂಗ, ಭಾರತದ ರಾಷ್ಟ್ರಾಧ್ಯಕ್ಷರು ಇವರ ಅಧಿಕಾರಗಳ ಬಗ್ಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡುವ. ಭಾರತದ ರಾಷ್ಟ್ರಾಧ್ಯಕ್ಷರು ನಾನು ನಿಮಗೆ ಹೇಳಿದೆ ನಾಮಕಾವಸ್ಥೆಗೆ ಇರತಕ್ಕಂಥವರು. ಅವರಿಗೆ ನೈಜ ಅಧಿಕಾರಗಳು ಇರುವುದಿಲ್ಲ. ನಮ್ಮ ಭಾರತದ ರಾಷ್ಟ್ರಾಧ್ಯಕ್ಷರನ್ನ ಇಂಗ್ಲೆಂಡ್ ದೇಶದ ರಾಣಿಯ ಅಧಿಕಾರಗಳಿಗೆ ಹೋಲಿಸಬಹುದು. ಇಂಗ್ಲೆಂಡ್ನಲ್ಲಿ ರಾಣಿ ಹೇಗೆ ಟೈಟುಲಾರ್ ಅಥವಾ ನಾಮಿನಲ್ ಅಂತ ಕರಿತೇವೋ ಅದೇ ರೀತಿಯಾಗಿ ನಮ್ಮ ಭಾರತ ರಾಷ್ಟ್ರಾಧ್ಯಕ್ಷರು ಕೂಡ ನಾಮಕಾವಸ್ಥೆಗೆ ಇರ್ತಕ್ಕಂಥದ್ದಂತ ಬಿಟ್ಟು ಇವರ ಅಧಿಕಾರಗಳನ್ನು ಪರಿಶೀಲಿಸೋಕ್ಕಿಂತ ಮುಂಚೆ ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ವಿಷಯ ಅಂತ ಹೇಳಿದ್ರೆ, ರಾಷ್ಟ್ರಾಧ್ಯಕ್ಷರು ಸ್ವ ಇಚ್ಛೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ವಾಟ್ ಎವರ್ ಇಟ್ ಡಸ್, ಇಟ್ ಶುಡ್ ಬಿ ಆನ್ ದ ಅಡ್ವೈಸ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಹಿಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಹೀಗೆ ಇವಾಗ ರಾಷ್ಟ್ರಪತಿಯವರು ಹೊಂದಿಕೊಂಡಿರ್ತಕ್ಕಂಥ ಅಧಿಕಾರಗಳ ಒಂದು ವಿವರಣೆಯನ್ನು ತಿಳಿದುಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಭಾರತ ರಾಷ್ಟ್ರಾಧ್ಯಕ್ಷರುಗಳಿಗೆ ಕೊಡಲಾಗಿರ್ತಕ್ಕಂಥ ಅಧಿಕಾರ ಅಂತ ಹೇಳಿದ್ರೆ, ಅದನ್ನು ನಾವು ಶಾಸನೀಯ ಅಧಿಕಾರಗಳಂತ ಕರೆಯುತ್ತೇವೆ, ಲೆಜಿಸ್ಲೇಟಿವ್ ಪವರ್ಸ್. ರಾಷ್ಟ್ರಾಧ್ಯಕ್ಷರ ಅಧಿಕಾರಗಳ ವಿವರಣೆಯನ್ನು ನಾವು ಭಾರತ ಸಂವಿಧಾನದ 53ನೇ ವಿಧಿಯಲ್ಲಿ ಅನುಮೋದಿತವಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಆರ್ಟಿಕಲ್ 53 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ deals with the powers and functions of the President of India. The first important power of the President of India is the legislative power. What are the different types of legislative powers the President of India enjoys or he is entitled to enjoy? ಮೊಟ್ಟ ಮೊದಲನೇದಾಗಿ ಭಾರತದ ಸಂವಿಧಾನದ ಅಡಿಯಲ್ಲಿ ನಮ್ಮ ರಾಷ್ಟ್ರಪತಿಯವರಿಗೆ ಕೊಡಲಾಗಿರ್ತಕ್ಕಂಥ ಮೊದಲನೇ ಶಾಸನೀಯ ಅಧಿಕಾರ ಅಂತಾರೆ ಸಂಸತ್ತಿನ ಅಧಿವೇಶನಗಳನ್ನು ಕರೀತಕ್ಕಂಥದ್ದು, ಸಂಸತ್ತಿನ ಅಧಿವೇಶನಗಳನ್ನು ಮುಂದೂಡುವಂತಹ ಮತ್ತು ಭಾರತ ಸಂಸತ್ತಿನ ಕೆಳಮನೆ ಆಗಿರ್ತಕ್ಕಂಥ ಲೋಕಸಭೆಯನ್ನ ವಿಸರ್ಜನೆ ಮಾಡುವಂತಹ ಒಂದು ಅಧಿಕಾರವನ್ನ ಭಾರತದ ರಾಷ್ಟ್ರಾಧ್ಯಕ್ಷರಿಗೆ ಕೊಡಲಾಗಿದೆ. ದ ಫಸ್ಟ್ ಲೆಜಿಸ್ಲೇಟಿವ್ ಪವರ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ he has the power to summon, prorogue and dissolve the lower house of the parliament, that is Lok Sabha or the house of the people. ಎರಡನೇ ಪ್ರಮುಖವಾಗಿರ್ತಕ್ಕಂಥ ಅಧಿಕಾರ ಅಂದರೆ, ಆಫ್ಟರ್ ಅ ಜನರಲ್ ಎಲೆಕ್ಷನ್ ದ ನ್ಯೂ ಲೋಕಸಭಾ ವಿಲ್ ಬಿ ದ ಫಸ್ಟ್ ಸೆಷನ್ ಆಫ್ ದ ನ್ಯೂ ಲೋಕಸಭಾ ನ್ಯೂಲಿ ಕಾನ್ಸ್ಟಿಟ್ಯೂಟೆಡ್ ಲೋಕಸಭಾ ವಿಲ್ ಬಿ ಅಡ್ರೆಸ್ಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಚುನಾವಣೆಯ ನಂತರ ಹೊಸದಾಗಿ ರಚಿತವಾಗಿರ್ತಕ್ಕಂತಹ ಲೋಕಸಭೆಯ ಪ್ರಥಮ ಅಧಿವೇಶನವನ್ನು ಭಾರತದ ರಾಷ್ಟ್ರಾಧ್ಯಕ್ಷರು ಉದ್ದೇಶಿಸಿ ಭಾಷಣ ಮಾಡುವಂತಹ ಒಂದು ಅಧಿಕಾರವನ್ನು ಹೊಂದಿಕೊಂಡಿರುತ್ತಾರೆ. ಮೂರನೇ ಪ್ರಮುಖವಾಗಿರ್ತಕ್ಕಂತಹ ಶಾಸನೀಯ ಅಧಿಕಾರ, ಪ್ರತಿ ವರ್ಷ ಮೊದಲನೇ ಅಧಿವೇಶನವನ್ನ ಭಾರತದ ರಾಷ್ಟ್ರಾಧ್ಯಕ್ಷರು ಕುರಿತು ಭಾಷಣವನ್ನ ಮಾಡುತ್ತಾರೆ. ದ ಫಸ್ಟ್ ಸೆಷನ್ that commences will be addressed by the President of India. The third important legislative power of the President is, whenever there is a dissent or a bill between Lok Sabha and Rajya Sabha, the President has the right to convene joint session of both the houses to resolve the issue. ಭಾರತ ದೇಶದ ರಾಷ್ಟ್ರಾಧ್ಯಕ್ಷರ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಅಧಿಕಾರ ಅಂತ ಹೇಳಿದರೆ, ಒಂದು ಮಸೂದೆನ ತೆಗೆದುಕೊಂಡು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ವಿವಾದ ಉಂಟಾದರೆ ಆ ವಿವಾದವನ್ನ ಬಗೆಹರಿಸಲಿಕ್ಕೆ ಭಾರತದ ರಾಷ್ಟ್ರಾಧ್ಯಕ್ಷರು ಎರಡು ಸದನಗಳ ಜಂಟಿ ಅಧಿವೇಶನವನ್ನ ಕರೆಯುವಂತಹ ಒಂದು ಅಧಿಕಾರವನ್ನ ಹೊಂದಿಕೊಂಡಿರುತ್ತಾರೆ. ಅಪಾರ್ಟ್ ಫ್ರಮ್ ದಿಸ್, the other important legislative power of the President of India is, the President has been given the power to nominate 12 members to the Rajya Sabha, upper house of the parliament. The President of India has the power to nominate 12 persons from different fields, who have rendered social service to the upper house of the parliament, that is the
Rajya Sabha. Another important legislative power of the President of India is the President of India can nominate 2 Anglo-Indians if he feels that the Anglo-Indian community does not have sufficient representation in the Lok Sabha. ಸೊ ರಾಷ್ಟ್ರಾಧ್ಯಕ್ಷರ ಶಾಸನೀಯ ಅಧಿಕಾರದಲ್ಲಿ ಬರ್ತಕ್ಕಂತಹ 2 ಪ್ರಮುಖವಾಗಿರ್ತಕ್ಕಂಥ ಅಧಿಕಾರಗಳಂದರೆ 12 ಮಂದಿ ಸದಸ್ಯರನ್ನ ರಾಜ್ಯಸಭೆಗೆ ರಾಷ್ಟ್ರಾಧ್ಯಕ್ಷರುಗಳು ನಾಮಕರಣ ಮಾಡಬಹುದು. ಸೊ ಸಮಾಜ ಸೇವೆಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೆಸರುವಾಸಿ ಆಗಿರ್ತಕ್ಕಂತಹ ಅಥವಾ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ 12 ಮಂದಿ ಸದಸ್ಯರನ್ನ ನಾಮಕರಣ ಮಾಡುವಂಥ ಅಧಿಕಾರ, ರಾಜ್ಯಸಭೆಗೆ ನಾಮಕರಣ ಮಾಡುವಂಥ ಒಂದು ಅಧಿಕಾರವನ್ನ ಭಾರತದ ರಾಷ್ಟ್ರಾಧ್ಯಕ್ಷರು ಹೊಂದಿಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಹಾಗೆ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಅಧಿಕಾರ ಲೋಕಸಭೆಗೆ. ಸೊ ಆಂಗ್ಲೋ ಇಂಡಿಯನ್ ಸಮುದಾಯದ ಜನತೆಗೆ ಪ್ರಾತಿನಿಧ್ಯ ಸಿಗದೇ ಇರುವಂತಹ ಒಂದು ಸನ್ನಿವೇಶದಲ್ಲಿ ಭಾರತದ ರಾಷ್ಟ್ರಾಧ್ಯಕ್ಷರು 2 ಆಂಗ್ಲೋ ಇಂಡಿಯನ್ ಸದಸ್ಯರನ್ನ ಲೋಕಸಭೆಗೆ ಅಥವಾ ಕೆಳಮನೆಗೆ, ಸಂಸತ್ತಿನ ಕೆಳಮನೆ ಆಗಿರ್ತಕ್ಕಂತಹ ಲೋಕಸಭೆಗೆ ನಾಮಕರಣವನ್ನ ಮಾಡುವಂತಹ ಒಂದು ಅಧಿಕಾರವನ್ನ ಹೊಂದಿಕೊಂಡಿರುತ್ತಾರೆ ಅಂತ ನಾವು ಹೇಳಬಹುದಾಗಿದೆ. ಮತ್ತೆ ರಾಷ್ಟ್ರಪತಿಯವರ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಶಾಸನೀಯ ಅಧಿಕಾರ ಅಂತ ಹೇಳಿದ್ರೆ, ಸೊ ರಾಷ್ಟ್ರಾಧ್ಯಕ್ಷರಿಗೆ ವಿಟೋ ಅಧಿಕಾರವನ್ನ ಕೊಡಲಾಗಿದೆ. ಅಂದರೆ ತಮ್ಮ ಬಳಿಗೆ ಸಂಸತ್ತಿನ ಅನುಮೋದನೆಯನ್ನ ಪಡೆದುಕೊಂಡು ತಮ್ಮ ಒಂದು ಒಪ್ಪಿಗೆಗೆ ಬಂದಿರತಕ್ಕಂತಹ, ಹಸ್ತಾಕ್ಷರಕ್ಕೆ ಬಂದಿರತಕ್ಕಂತಹ, ಅನುಮೋದನೆಗೆ ಬಂದಿರತಕ್ಕಂತಹ ಮಸೂದೆಗಳಿಗೆ ತಮ್ಮ ಹಸ್ತಾಕ್ಷರವನ್ನು ತಡೆ ಹಿಡಿಯುವಂತಹ ಒಂದು ಅಧಿಕಾರಕ್ಕೆ ನಾವು ವಿಟೋ ಅಧಿಕಾರ ಅಂತ ಕರೆಯುತ್ತೇವೆ. ಈ ಅಧಿಕಾರವು ಕೂಡ ಭಾರತ ರಾಷ್ಟ್ರಾಧ್ಯಕ್ಷರಿಗೆ ಕೊಡಲಾಗಿದೆ. ಆದರೆ ಈ ವಿಟೋ ಪವರನ್ನ ನಮ್ಮ ಭಾರತ ರಾಷ್ಟ್ರಾಧ್ಯಕ್ಷರು ಬಳಕೆ ಮಾಡುತ್ತಾ ಒಂದು ಪರಿಸ್ಥಿತಿ ಬಹಳ ವಿರಳ. ಸೊ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಡಸ್ ನಾಟ್ ಯೂಸ್ ದಿಸ್ ವಿಟೋ ಪವರ್ ವೆರಿ ಆಫನ್ ಅಂತ ನಾವು ಹೇಳಬಹುದಾಗಿದೆ. ಅಂಡ್ ನಮ್ಮ ರಾಷ್ಟ್ರಾಧ್ಯಕ್ಷರ ಮತ್ತೊಂದು ಅಂತಿಮವಾಗಿರ್ತಕ್ಕಂತಹ ಶಾಸನೀಯ ಅಧಿಕಾರ ಅಂತ ಹೇಳಿದ್ರೆ, ಸೊ ಭಾರತದ ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆಗಳನ್ನು ಹೊರಡಿಸಬಹುದು. ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕ್ಯಾನ್ ಇಶ್ಯೂ ಆರ್ಡಿನೆನ್ಸಸ್ whenever the parliament is not in session ಅಂತ ನಾವು ಹೇಳಬಹುದಾಗಿದೆ. ಅಂದರೆ ಈ ಸುಗ್ರೀವಾಜ್ಞೆಗಳು ಕೂಡ ಕಾನೂನಿನಷ್ಟೇ ಮಹತ್ವವನ್ನು ಹೊಂದಿಕೊಂಡಿರುತ್ತವೆ. 2 ಸದನಗಳು ಅಧಿವೇಶನದಲ್ಲಿ ಇಲ್ಲದೇ ಇದ್ದಾಗ ಸೊ ರಾಷ್ಟ್ರಪತಿಯವರು ತುರ್ತಾಗಿ ಕಾನೂನಿನ ಒಂದು ಅವಶ್ಯಕತೆ ಇದ್ದಾಗ ಸೊ ಸುಗ್ರೀವಾಜ್ಞೆಗಳನ್ನು ಹೊರಡಿಸಬಹುದಾಗಿದೆ. ದ ಪ್ರೆಸಿಡೆಂಟ್ ಹ್ಯಾಸ್ ದ ಪವರ್ ಟು ಇಶ್ಯೂ ಆರ್ಡಿನೆನ್ಸಸ್ whenever both the houses of the parliament are not in session. So these are some of the important legislative powers of the President of India. Next important power of the President of India is ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಅಧಿಕಾರಗಳಂತ ಹೇಳಿದ್ರೆ ಕಾರ್ಯಾಂಗೀಯ ಅಧಿಕಾರಗಳು. ಸೊ ಎಕ್ಸಿಕ್ಯೂಟಿವ್ ಪವರ್ಸ್. ಸೊ ಭಾರತ ರಾಷ್ಟ್ರಾಧ್ಯಕ್ಷರ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಅಧಿಕಾರಗಳು ಅಂತ ಹೇಳಿದ್ರೆ ಸೊ ಕಾರ್ಯಾಂಗೀಯ ಅಧಿಕಾರಗಳು. ಕಾರ್ಯಾಂಗೀಯ ಅಧಿಕಾರಗಳನ್ನ ತೆಗೆದುಕೊಂಡಾಗ ಭಾರತದ ರಾಷ್ಟ್ರಾಧ್ಯಕ್ಷರು ಕಾರ್ಯಾಂಗದ ಮುಖ್ಯಸ್ಥರಾಗಿರೋದ್ರಿಂದ ಎಲ್ಲ ಆಡಳಿತ ಕಾರ್ಯಗಳು ಅವರ ಹೆಸರಿನಲ್ಲಿಯೇ ನಡೆಸಲಾಗುತ್ತದೆ. ಮತ್ತೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಕಾರ್ಯಾಂಗೀಯ ಅಧಿಕಾರ ಅಂತಾರೆ, ಭಾರತದ ರಾಷ್ಟ್ರಾಧ್ಯಕ್ಷರು ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿ ಮಂಡಲ ಸದಸ್ಯರನ್ನ ನೇಮಕ ಮಾಡುವಂತಹ ಒಂದು ಅಧಿಕಾರವನ್ನ ಹೊಂದಿಕೊಂಡಿರುತ್ತಾರೆ. ಸೊ ಚುನಾವಣೆಯ ನಂತರ ಬಹುಮತವನ್ನು ಪಡೆದುಕೊಂಡಿರತಕ್ಕಂತಹ ರಾಜಕೀಯ ಪಕ್ಷದ ನಾಯಕನನ್ನ ಸರ್ಕಾರವನ್ನ ರಚನೆ ಮಾಡುವಂತೆ ಆಹ್ವಾನ ನೀಡುವಂತಹ ಒಂದು ಅಧಿಕಾರ ರಾಷ್ಟ್ರಪತಿಯವರಿಗೆ ಕೊಡಲಾಗಿದೆ. ಸೊ ಹೀಗೆ ಚುನಾವಣೆಯ ನಂತರ ಭಾರತದ ರಾಷ್ಟ್ರ ಅಧ್ಯಕ್ಷರು ಪ್ರಧಾನಮಂತ್ರಿಯನ್ನ ನೇಮಕ ಮಾಡುತ್ತಾರೆ. ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಪಾಯಿಂಟ್ಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂಡ್ ಹಿಸ್ ಅದರ್ ಕ್ಯಾಬಿನೆಟ್ ಕೊಲೀಗ್ಸ್. Another important power of the President of India is the President of India appoints Attorney General. ಸೊ ಭಾರತದ ಅಟಾರ್ನಿ ಜನರಲ್ ಅನ್ನ ನೇಮಕ ಮಾಡುವಂತಹ ಒಂದು ಅಧಿಕಾರ ಅವರಿಗೆ ಕೊಡಲಾಗಿದೆ. He also appoints the chairmans of Language Commission, Backward Commissions, Union Public Service Commission. ಸೊ ಇವೆಲ್ಲದರ ಲೋಕಸೇವಾ ಆಯೋಗ, ಹಿಂದುಳಿದ ಆಯೋಗ ಮತ್ತು ಭಾಷಾ ಆಯೋಗಗಳ ಚೇರ್ಮನ್ಗಳನ್ನ ನೇಮಕ ಮಾಡುವಂತಹ ಒಂದು ಅಧಿಕಾರ ಭಾರತದ ರಾಷ್ಟ್ರಾಧ್ಯಕ್ಷರಿಗೆ ಇದೆ ಅಂತ ನಾವು ಹೇಳಬಹುದಾಗಿದೆ. ಸೊ ಇಷ್ಟು ಕಾರ್ಯಾಂಗೀಯ ಅಧಿಕಾರಗಳನ್ನು ಅವರು ಹೊಂದಿಕೊಂಡಿರುತ್ತಾರೆ. ಜೊತೆಗೆ ಭಾರತದ ರಾಷ್ಟ್ರಾಧ್ಯಕ್ಷರು ಸೊ
ಒಪ್ಪಂದಗಳಿಗೂ ಕೂಡ ಹಸ್ತಾಕ್ಷರವನ್ನು ಮಾಡತಕ್ಕಂತಹ ಒಂದು ಅಧಿಕಾರವನ್ನು ಹೊಂದಿಕೊಂಡಿರೋದನ್ನು ನಾವು ಕಾಣಬಹುದಾಗಿದೆ. ಮತ್ತೆ ಅಪಾರ್ಟ್ ಫ್ರಮ್ ದಿಸ್, ರಾಷ್ಟ್ರಾಧ್ಯಕ್ಷರ ಮತ್ತೊಂದು ಪ್ರಮುಖವಾಗಿರ್ತಕ್ಕಂತಹ ಅಧಿಕಾರ ಅಂತಾರೆ ಫಿನಾನ್ಷಿಯಲ್ ಪವರ್ಸ್, ಹಣಕಾಸಿನ ಅಧಿಕಾರಗಳು. ಸೊ ರಾಷ್ಟ್ರಾಧ್ಯಕ್ಷರಿಗೆ ಯಾವುದೇ ಹಣಕಾಸಿನ ಅಧಿಕಾರಗಳು ಇಲ್ಲದೇ ಇದ್ದರೂ ಕೂಡ ಭಾರತದ ರಾಷ್ಟ್ರಪತಿಯವರು ಹೊಂದಿಕೊಂಡಿರ್ತಕ್ಕಂತಹ ಒಂದು ವಿಶೇಷ ಹಣಕಾಸಿನ ಅಧಿಕಾರ ಅಂತಾರೆ ಶಾಸನ ಸಭೆಯಲ್ಲಿ ಅಥವಾ ಶಾಸನ ಸಭೆಯ ಅಥವಾ ಲೋಕಸಭೆಯಲ್ಲಿ, ಸಂಸತ್ತಿನ ಕೆಳಮನೆಯಾಗಿರ್ತಕ್ಕಂಥ ಲೋಕಸಭೆಯಲ್ಲಿ ಹಣಕಾಸಿನ ಮಸೂದೆಗಳನ್ನು ಅಥವಾ ಮುಂಗಡ ಪತ್ರವನ್ನು, ಬಡ್ಜೆಟನ್ನು ಮಂಡಿಸುವುದಕ್ಕಿಂತ ಮುಂಚಿತವಾಗಿ ಭಾರತದ ರಾಷ್ಟ್ರಪತಿಯವರ ಪೂರ್ವ ಅನುಮತಿಯನ್ನು ಪಡೆದುಕೊಂಡು ಆನಂತರ ಮುಂಗಡ ಪತ್ರವನ್ನು ಮಂಡಿಸುವುದಕ್ಕೆ ಅವಕಾಶವನ್ನು ನಮ್ಮ ಸಂವಿಧಾನವು ಕಲ್ಪಿಸಿಕೊಟ್ಟಿದೆ. ಮತ್ತೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಹಣಕಾಸಿನ ಅಧಿಕಾರ ಅಂತಾರೆ ಭಾರತ ರಾಷ್ಟ್ರಾಧ್ಯಕ್ಷರ ನಿಯಂತ್ರಣಕ್ಕೆ ಕಾಂಟಿಂಜೆನ್ಸಿ ಫಂಡ್ ಅಥವಾ ತುರ್ತು ನಿಧಿಯನ್ನು ಕೊಡಲಾಗಿದೆ. ಭಾರತ ದೇಶದಲ್ಲಿ ಏನಾದರೂ ನ್ಯಾಚುರಲ್ ಕಲಾಮಿಟೀಸ್ ಉಂಟಾದಾಗ ಅಥವಾ ನೈಸರ್ಗಿಕ ಪ್ರಕೋಪಗಳು ಉಂಟಾದಾಗ ಮತ್ತೆ ಲೋಕಸಭೆ ಅಥವಾ ಶಾಸಕಾಂಗ ಅಧಿವೇಶನ ಕೂಡಿ ಆ ಹಣಕಾಸನ್ನು ಒದಗಿಸಿಕೊಡುವವರೆಗೂ ತುಂಬ ತಡವಾಗುವುದರಿಂದಾಗಿ ರಾಷ್ಟ್ರಪತಿಯವರ ಬಳಿ ಈ ಒಂದು ಕಾಂಟಿಂಜೆನ್ಸಿ ಫಂಡನ್ನು ಕೊಡಲಾಗಿದೆ. ಅದರಿಂದ ಅವಶ್ಯಕವಾಗಿರ್ತಕ್ಕಂಥ ಹಣಕಾಸನ್ನು ತುರ್ತು ಕೆಲಸ ಕಾರ್ಯಗಳಿಗಾಗಿ ಒದಗಿಸಿಕೊಡುವಂತಹ ಒಂದು ಅಧಿಕಾರವನ್ನು ಭಾರತ ರಾಷ್ಟ್ರಾಧ್ಯಕ್ಷರು ಹೊಂದಿಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ನಮ್ಮ ಭಾರತ ದೇಶದ ರಾಷ್ಟ್ರಾಧ್ಯಕ್ಷರ ಮತ್ತೊಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ಅಧಿಕಾರ ಅಂತ ಹೇಳಿದರೆ ಜುಡಿಷಿಯಲ್ ಪವರ್ಸ್, ನ್ಯಾಯಿಕ ಅಧಿಕಾರಗಳು. ಭಾರತದ ರಾಷ್ಟ್ರಾಧ್ಯಕ್ಷರುಗಳಿಗೆ ವಿಶೇಷವಾಗಿರ್ತಕ್ಕಂಥ ಅಧಿಕಾರವನ್ನು ಕೊಡಲಾಗಿದೆ. ಭಾರತ ರಾಷ್ಟ್ರ ಅಧ್ಯಕ್ಷರು ಅಂತಿಮವಾಗಿರ್ತಕ್ಕಂತಹ ಒಂದು ಕ್ಷಮದಾನವನ್ನು ನೀಡುವಂತಹ ಅಧಿಕಾರವನ್ನು ಹೊಂದಿಕೊಂಡಿರುತ್ತಾರೆ. ಅಪರಾಧಿಗಳ ಶಿಕ್ಷೆಗಳನ್ನು ತಡೆ ಹಿಡಿಯುವಂತಹ, ಶಿಕ್ಷೆಯನ್ನು ಮುಂದೂಡತಕ್ಕಂತಹ ಮತ್ತು ಶಿಕ್ಷೆಯನ್ನು ಬದಲಿಸ್ತಕ್ಕಂಥ, ಅಂದರೆ ಮರಣ ದಂಡನೆಯ ಬದಲಿಗೆ ಜೀವಾವಧಿ ಶಿಕ್ಷೆಯನ್ನಾಗಿ ಅದನ್ನು ಪರಿವರ್ತನೆ ಮಾಡುವಂತಹ ಒಂದು ಅಧಿಕಾರ ಭಾರತದ ರಾಷ್ಟ್ರಾಧ್ಯಕ್ಷರಿಗೆ ಕೊಡಲಾಗಿದೆ. ಅಂಡರ್ ದ ಜುಡಿಷಿಯಲ್ ಪವರ್ಸ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹ್ಯಾಸ್ ದ ಪವರ್ ಟು ಪಾರ್ಡನ್ ಆ್ಯಂಡ್ ರಿಪ್ರೈವ್ಸ್ ಅಂತ ನಾವು ಹೇಳಬಹುದಾಗಿದೆ. ಮತ್ತೆ ನಮ್ಮ ರಾಷ್ಟ್ರಪತಿಯವರ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಅಧಿಕಾರ ಅಂತ ಹೇಳಿದ್ರೆ ಮಿಲಿಟರಿ ಅಧಿಕಾರಗಳು. ಭಾರತ ದೇಶದ ಎಲ್ಲ ಸೈನಿಕ ಪಡೆಗಳ ಮಹಾದಂಡನಾಯಕರೇ ಭಾರತ ರಾಷ್ಟ್ರಾಧ್ಯಕ್ಷರು ಆಗಿರುತ್ತಾರೆ. ಮತ್ತು ಯುದ್ಧವನ್ನು ಘೋಷಣೆ ಮಾಡುವಂತಹ, ಶಾಂತಿ ಒಪ್ಪಂದನ ಮಾಡಿಕೊಳ್ಳುವಂತಹ ಒಂದು ಅಧಿಕಾರ ಇವರಿಗೆ ಕೊಡಲಾಗಿದೆ. ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ದ ಕಮಾಂಡರ್ ಇನ್ ಚೀಫ್ ಆಫ್ ಆಲ್ ದ ಡಿಫೆನ್ಸ್ ಫೋರ್ಸಸ್ ಇನ್ ಇಂಡಿಯಾ. ಹಿ ಹ್ಯಾಸ್ ದ ಪವರ್ ಟು ಡಿಕ್ಲೇರ್ ವಾರ್ ಆ್ಯಂಡ್ ಮೇಕ್ ಅಗ್ರಿಮೆಂಟ್ಸ್ ಅಂತ ನಾವು ಹೇಳಬಹುದಾಗಿದೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್, ಆಲ್ ದ ಚೀಫ್ ಆಫ್ ಆಲ್ ದ 3 ಡಿಫೆನ್ಸ್ ಫೋರ್ಸಸ್, ಭೂಪಡೆ, ನೌಕಾಪಡೆ, ವಾಯುಪಡೆ, ಏರ್ ಫೋರ್ಸ್, ನೇವಿ, ಆರ್ಮಿ, ಇವುಗಳ ಮಹಾದಂಡ ನಾಯಕರುಗಳನ್ನ ಅಥವಾ ಮುಖ್ಯಸ್ಥರನ್ನ, ಚೀಫ್ಸನ್ನು ನೇಮಕ ಮಾಡುವಂಥ ಅಧಿಕಾರ ಭಾರತ ರಾಷ್ಟ್ರಾಧ್ಯಕ್ಷರಿಗೆ ಕೊಡಲಾಗಿದೆ. ರಾಷ್ಟ್ರಪತಿಯವರ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಅಧಿಕಾರ ಅಂತ ಹೇಳಿದ್ರೆ ರಾಯಭಾರಿ ಅಧಿಕಾರಗಳು, ಡಿಪ್ಲೊಮ್ಯಾಟಿಕ್ ಪವರ್ಸ್. ಭಾರತದ ರಾಷ್ಟ್ರಾಧ್ಯಕ್ಷರಿಗೆ ಇರುವಂತಹ ಮತ್ತೊಂದು ವಿಶೇಷವಾಗಿರುವಂತಹ ಅಧಿಕಾರ ಅಂತಾರೆ ರಾಯಭಾರಿ ಅಧಿಕಾರಗಳು. ರಾಯಭಾರಿ ಅಧಿಕಾರಗಳಲ್ಲಿ ಭಾರತ ದೇಶದಿಂದ ವಿದೇಶಗಳಿಗೆ ರಾಯಭಾರಿಗಳನ್ನು ನೇಮಕ ಮಾಡುವಂತಹ ಒಂದು ಅಧಿಕಾರ, ಅಂದರೆ ಡಿಪ್ಲೊಮ್ಯಾಟ್ಸನ್ನು, ಅಂಬಾಸಿಡರ್ಸನ್ನು ಬೇರೆ ದೇಶಗಳಿಗೆ, ವಿದೇಶಗಳಿಗೆ ನೇಮಕ ಮಾಡುವಂತಹ ಅಧಿಕಾರ ಅವರಿಗಿದೆ. ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬರುವಂತಹ ಡಿಪ್ಲೊಮ್ಯಾಟ್ಸನ್ನು, ಅಂಬಾಸಿಡರ್ಸನ್ನು ಬರಮಾರಿಕೊಳ್ಳುವಂತಹ ಒಂದು ಅಧಿಕಾರ ಭಾರತದ ರಾಷ್ಟ್ರಪತಿಯವರಿಗೆ ಇದೆ ಅಂತ ನಾವು ಹೇಳಬಹುದಾಗಿದೆ. ಆ್ಯಂಡ್ ನಮ್ಮ ರಾಷ್ಟ್ರಪತಿಯವರು ಹೊಂದಿಕೊಂಡಿರ್ತಕ್ಕಂಥ ಮತ್ತೊಂದು ವಿಶೇಷವಾಗಿರುವಂತಹ ಒಂದು ಅಧಿಕಾರ ಅಂತಾರೆ ತುರ್ತು ಪರಿಸ್ಥಿತಿಯ ಅಧಿಕಾರಗಳು. ನಮ್ಮ ಸಂವಿಧಾನದ 368ನೇ ವಿಧಿಯು ಇದರ ಪ್ರಸ್ತಾಪವನ್ನು ಮಾಡ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಭಾರತ ದೇಶದಲ್ಲಿ 3 ಸನ್ನಿವೇಶಗಳಲ್ಲಿ ತುರ್ತು ಪರಿಸ್ಥಿತಿಯನ್ನು ಭಾರತದ ರಾಷ್ಟ್ರಾಧ್ಯಕ್ಷರು ಹೊರಡಿಸುವಂತಹ ಒಂದು ಅಧಿಕಾರವನ್ನು ಹೊಂದಿಕೊಂಡಿದ್ದಾರೆ. ಅಂಡರ್ ದ ಆರ್ಟಿಕಲ್ 366 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹ್ಯಾಸ್ ದ ಪವರ್ ಟು ಡಿಕ್ಲೇರ್ ಎಮರ್ಜೆನ್ಸಿ ಅಂಡರ್ 3 ಡಿಫರೆಂಟ್ ಸಿಚುವೇಶನ್ಸ್. ಒಂದು, ಭಾರತ ದೇಶದ ಆಂತರಿಕ ಪರಿಸ್ಥಿತಿ ಹದಗೆಟ್ಟಿದಾಗ, ಅದು ಬಿಕಾಸ್ ಆಫ್ ಇದು ಕಮ್ಯುನಲ್ ಟೆನ್ಷನ್ಸಿಂದ ಆಗಿರಬಹುದು, ಗಲಾಟೆಗಳಿಂದ ಆಗಿರಬಹುದು, ಅಥವಾ ಕಾನೂನು ಇಲ್ಲದೆ ಇರತಕ್ಕಂತಹ ಒಂದು ಸನ್ನಿವೇಶದಲ್ಲಿ ಇರಬಹುದು. ಅಥವಾ ಯುದ್ಧದ ಭಯ ಇದ್ದಾಗ ಭಾರತ ರಾಷ್ಟ್ರಾಧ್ಯಕ್ಷರು
352ನೇ ವಿಧಿ ಅನ್ವಯ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಜಾರಿಗೊಳಿಸುವಂತ ಒಂದು ಅಧಿಕಾರವನ್ನ ಹೊಂದಿಕೊಂಡಿರುತ್ತಾರೆ. ಎರಡನೇ ಪ್ರಮುಖವಾಗಿರ್ತಕ್ಕಂಥ ತುರ್ತು ಪರಿಸ್ಥಿತಿ 356ನೇ ವಿಧಿಗೆ ಅನುಗುಣವಾಗಿ ರಾಜ್ಯ ಸರ್ಕಾರಗಳು ಸಂವಿಧಾನ ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿದಾಗ, ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆದುಕೊಂಡಾಗ ಆ ಒಂದು ರಾಜ್ಯದ ಸರ್ಕಾರವನ್ನ ರದ್ದುಪಡಿಸಿ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಜಾರಿಗೊಳಿಸುವಂತಹ ಒಂದು ಅಧಿಕಾರವನ್ನ ಹೊಂದಿಕೊಂಡಿರುತ್ತಾರೆ. ಅಂತಿಮವಾಗಿ 360ನೇ ವಿಧಿಗೆ ಅನುಗುಣವಾಗಿ ಭಾರತ ರಾಷ್ಟ್ರಾಧ್ಯಕ್ಷರು ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡುವಂತ ಅಧಿಕಾರವನ್ನ ಹೊಂದಿಕೊಂಡಿರುತ್ತಾರೆ. ಸೊ ವೆನೆವರ್ ದೇರ್ ಇಸ್ ಫಿನಾನ್ಷಿಯಲ್ ಎಮರ್ಜೆನ್ಸಿ, ಸೊ ಇನ್ ದ ಕಂಟ್ರಿ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕ್ಯಾನ್ ಡಿಕ್ಲೇರ್ ಫಿನಾನ್ಷಿಯಲ್ ಎಮರ್ಜೆನ್ಸಿ ಅಂತ ನಾವು ಹೇಳಬಹುದು. ಸೊ ದೇಶದಲ್ಲಿ ಹಣಕಾಸಿನ ಒಂದು ಉಬ್ಬರ ಇರಬಹುದು ಅಥವಾ ಸಮಸ್ಯೆ ಇರಬಹುದು, ಅಂತಹ ಸನ್ನಿವೇಶದಲ್ಲಿ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನ ಜಾರಿಗೊಳಿಸುವಂತ ಅಧಿಕಾರ ರಾಷ್ಟ್ರಪತಿಗೆ ಇದೆ. ಅಂದರೆ 352ನೇ ವಿಧಿ ಅನ್ವಯ ಯುದ್ಧ ಭೀತಿ ಅಥವಾ ಆಂತರಿಕ ಗಲಾಟೆ ಗಲಭೆಗಳ ಸನ್ನಿವೇಶದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು. 356ನೇ ವಿಧಿ ಅನ್ವಯ ರಾಜ್ಯದಲ್ಲಿ ಸರ್ಕಾರ ಸಂವಿಧಾನ ಬಾಹಿರವಾಗಿ ಕರ್ತವ್ಯಗಳಲ್ಲಿ ತೊಡಗಿದಾಗ ಅಥವಾ ಸಂವಿಧಾನ ಪರಿಪಾಲಿಸದೇ ಇದ್ದಾಗಲೂ ಕೂಡ ಅಲ್ಲಿ ಸರ್ಕಾರವನ್ನ ರದ್ದುಪಡಿಸಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿಗೊಳಿಸುವಂತ ಅಧಿಕಾರ ನಮ್ಮ ರಾಷ್ಟ್ರಪತಿಗೆ ಕೊಡಲಾಗಿದೆ. ಅಂಡ್ ಅಂತಿಮವಾಗಿ 360ನೇ ವಿಧಿ ಅನ್ವಯ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನ ಜಾರಿಗೊಳಿಸಬಹುದಾಗಿದೆ. ಸೊ ಇಷ್ಟು ಅಧಿಕಾರಗಳ ಇವೆಲ್ಲ ಅಧಿಕಾರಗಳು, ಸೊ ಅದು ಶಾಸನೀಯ ಅಧಿಕಾರವಾಗಿರಬಹುದು, ಕಾರ್ಯಾಂಗೀಯ ಅಧಿಕಾರವಾಗಿರಬಹುದು, ನ್ಯಾಯಿಕ ಅಧಿಕಾರವಾಗಿರಬಹುದು, ರಾಯಭಾರಿ ಅಧಿಕಾರಗಳಾಗಿರಬಹುದು, ಇವೆಲ್ಲವನ್ನ ರಾಷ್ಟ್ರಾಧ್ಯಕ್ಷರು ತಮ್ಮ ಸ್ವ ಇಚ್ಛೆಯಿಂದ ಅಧಿಕಾರಗಳನ್ನ ಚಲಾಯಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಇದೆಲ್ಲದಕ್ಕೂ ಅವರು ಪ್ರಧಾನಮಂತ್ರಿ ಮತ್ತು ಅವನ ಮಂತ್ರಿಮಂಡಲ ಸಲಹೆಯ ಮೇರೆಗೆ ಚಲಾಯಿಸ್ತಕ್ಕಂಥದ್ದು ಅಂತ ನಾವು ಹೇಳಬಹುದಾಗಿದೆ. ಆದರೆ ತಮ್ಮ ಸ್ವಂತ ವಿವೇಚನೆಯಿಂದ ಅಧಿಕಾರಗಳನ್ನ ಕೆಲವನ್ನ ಅವರು ಚಲಾಯಿಸಬಹುದಾಗಿದೆ. ಆ ಅಧಿಕಾರಗಳನ್ನ ನಾವು ಡಿಸ್ಕ್ರಿಷನರಿ ಪವರ್ಸ್ ಆಫ್ ದ ಪ್ರೆಸಿಡೆಂಟ್ ಅಂತ ಕರೆಯುತ್ತೇವೆ ಅಥವಾ ರಾಷ್ಟ್ರಾಧ್ಯಕ್ಷರ ವಿವೇಚನಾ ಅಧಿಕಾರಗಳಂತ ಕರೆಯುತ್ತೇವೆ. ಈ ಅಧಿಕಾರಗಳು ರಾಷ್ಟ್ರಪತಿಯವರ ಸ್ವಂತ ಅಧಿಕಾರಗಳಾಗಿವೆ, ಸ್ವ ಇಚ್ಛೆಯಿಂದ ಚಲಾಯಿಸ್ತಕ್ಕಂಥ ಅಧಿಕಾರಗಳು ಆಗಿವೆ. ಯಾವ ಸನ್ನಿವೇಶದಲ್ಲಿ ರಾಷ್ಟ್ರಾಧ್ಯಕ್ಷರು ಈ ಒಂದು ಡಿಸ್ಕ್ರಿಷನರಿ ಪವರ್ಸ್ ಅನ್ನ ಚಲಾಯಿಸಬಹುದು? ಸೊ ಯಾವ ಸನ್ನಿವೇಶದಲ್ಲಿ ಅಂತ ಹೇಳಿದ್ರೆ, ಸಾರ್ವತ್ರಿಕ ಚುನಾವಣೆಯ ನಂತರ ಯಾವುದೇ ರಾಜಕೀಯ ಪಕ್ಷ 3/2 ಬಹುಮತವನ್ನ ಲೋಕಸಭೆಯಲ್ಲಿ ಪಡೆದುಕೊಳ್ಳದೇ ಇದ್ದಾಗ, ಸೊ ಸರ್ಕಾರ ರಚನೆ ಮಾಡಲಿಕ್ಕೆ ತೊಂದರೆ ಆಗ್ತಾ ಇದ್ದಾಗ, ಭಾರತ ರಾಷ್ಟ್ರಾಧ್ಯಕ್ಷರ ಗಮನದಲ್ಲಿ ಯಾವ ಪಕ್ಷ ಬಹುಮತನ ಸಾಬೀತು ಮಾಡುವಂತಹ ಸಾಧ್ಯತೆ ಇದೆ ಅಂತ ಅವರಿಗೆ ತೋಚುತ್ತದೆಯೋ, ಸೊ ಅಂಥ ರಾಜಕೀಯ ಪಕ್ಷದ ನಾಯಕರನ್ನ ಭಾರತ ದೇಶದ ಪ್ರಧಾನಮಂತ್ರಿಯನ್ನಾಗಿ ನೇಮಕ ಮಾಡುವಂತ ಅಧಿಕಾರ ಅವರಿಗೆ ಕೊಡಲಾಗಿದೆ. ಆದರೆ ಅಷ್ಟು ಸಮಯಾವಕಾಶವನ್ನು ಪ್ರಧಾನಮಂತ್ರಿಗೆ ಒದಗಿಸಿಕೊಡ್ತಾರೆ. ಅದರ ಒಳಗಡೆ ಹೊಸದಾಗಿ ನೇಮಕಗೊಂಡಿರತಕ್ಕಂಥ ಪ್ರಧಾನಮಂತ್ರಿಯು ತನ್ನ ಬಹುಮತವನ್ನು ಕೆಳಮನೆಯಲ್ಲಿ ಸಾಬೀತುಪಡಿಸತಕ್ಕಂಥದ್ದು. ಸೊ ಈ ಒಂದು ಅಧಿಕಾರ ಬಿಟ್ಟರೆ ರಾಷ್ಟ್ರಾಧ್ಯಕ್ಷರಿಗೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಶೇಷವಾಗಿರುವಂತಹ ಅಧಿಕಾರವನ್ನ ಕೊಡಲಾಗಿರುವುದಿಲ್ಲ. ಅಂದರೆ ನಮ್ಮ ರಾಷ್ಟ್ರಪತಿಯರು ನಾಮಕಾವಸ್ಥೆಗೆ ಇರತಕ್ಕಂಥ ಅಧಿಕಾರಿ ಆಗಿರುವುದರಿಂದಾಗಿ ಅಥವಾ ಟೈಟುಲಾರ್ ಎಕ್ಸಿಕ್ಯೂಟಿವ್, ನಾಮಿನಲ್ ಎಕ್ಸಿಕ್ಯೂಟಿವ್ ಆಗಿರುವುದರಿಂದಾಗಿ ಮತ್ತೆ ಭಾರತದ ಜನತೆಯಿಂದ ನೇರವಾಗಿ ಚುನಾಯಿತರಾಗದೇ ಇರುವಂತಹ ಒಂದು ಸನ್ನಿವೇಶದಲ್ಲಿ ಅವರಿಗೆ ಸಂವಿಧಾನಾತ್ಮಕವಾಗಿ ಕೆಲವು ಈ ಅಧಿಕಾರಗಳನ್ನ ಕೊಡಲಾಗಿದೆ. ಆದರೆ ಈ ಅಧಿಕಾರಗಳನ್ನ ಅವರು ಸ್ವ ಇಚ್ಛೆಯಿಂದ ಇಂಡಿಪೆಂಡೆಂಟ್ ಆಗಿ ಇದನ್ನ ಚಲಾಯಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇದನ್ನ ಚಲಾಯಿಸಬೇಕಾಗಿದ್ರೆ ಹಿ ಹ್ಯಾಸ್ ಟು ಟೇಕ್ ದ ಅಡ್ವೈಸ್ ಅಥವಾ ಹಿ ಇಸ್ ಬೌಂಡ್ ಬೈ ದ ಅಡ್ವೈಸ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಅಂಡ್ ಹಿಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ನಾವು ಹೇಳಬಹುದಾಗಿದೆ. ಇಷ್ಟು ನಮ್ಮ ಸಂವಿಧಾನವು ಭಾರತ ದೇಶದ ರಾಷ್ಟ್ರಾಧ್ಯಕ್ಷರಿಗೆ ಕೊಟ್ಟಿರತಕ್ಕಂಥ ಅಧಿಕಾರಗಳಂತ ನಾವು ಹೇಳಬಹುದಾಗಿದೆ. ಸೊ ಧನ್ಯವಾದಗಳು.